ಇಲ್ಲ ಎರಡು ಉಳಿಸಿದ್ರತ್ತು ಅಷ್ಟು ಏನೋ ಹೇಳಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಬೆಳಿಗ್ಗೆನೇ ವ್ಲಾಗ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬೆಳಿಗ್ಗೆನೇ ಎದ್ದು ಎಲ್ಲ ರೆಡಿಯಾಗಿ ನಿಂತಿದ್ವಿ ನೋಡಿ ಗೈಸ್. ನಾನು ಅಲಾರಾಮ್ ಇಟ್ಟಿದ್ದೆ, ಅಲಾರಾಮೇ ಹೊಡಿಲಿಲ್ಲ ನನ್ನ ಪುಣ್ಯಕ್ಕೆ. ಹಾಗಾಗಿ ನೋಡಿ ಎಲ್ಲ ಕಿಚನ್ ಎಲ್ಲ ಮೆಸ್ಸಿ ಹಾಗೇ ಹೋದ್ವಿ ನಾವು. ಊಟ ಅದು ಮಾಡ್ಕೊಂಡ್ವಿ, ಯಾಕೆ ಹುಡ್ರು ಇದ್ದಾವಲ್ಲ ಗೈಸ್. ಹಾಗಾಗಿ ಎಲ್ಲಾದರೂ ಟ್ರಾವೆಲ್ ಮಾಡಿದರೆ ಹುಡ್ರಿಗೆ ಊಟ ಟೈಮ್ ಸರಿಗೆ ಬೇಕೇ ಬೇಕು. ಹಾಗಾಗಿ ಅವ್ರಿಗೋಸ್ಕರ ಸ್ವಲ್ಪ ಚಪಾತಿ, ಪಲ್ಯ, ಅನ್ನ ಅದನ್ನೆಲ್ಲ ಮಾಡಿಕೊಂಡ್ರು. ರೆಡಿಯಾಗಿ ಸ್ನಾನ ಮಾಡಿ ಪೂಜೆ ಮಾಡಿ ರೆಡಿ ಆದ್ವಿ ನಾವು ಹೋಗ್ತಾಯಿದ್ದೀವಿ ಹುಬ್ಳಿಗೆ. ಹುಬ್ಳಿ ಹತ್ರ ಕೊಡ್ಲಾಡಕ್ಕೆ ನಮ್ಮ ಮನೆದೇವ್ರದ್ದು. ನಾವು ಮನೆ ಕಟ್ಸಿದ್ದೀವಿಲ್ಲ ಗೈಸ್, ಮನೆ ಆದಮೇಲೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಫ್ಯಾಮ್ಲಿ ಎಲ್ಲ ಹೋಗಿ ಬರೋಣ, ತುಂಬ ದಿನ ಆಯಿತು. ನಮ್ಮ ಮನೆಯವ್ರು ಹೋಗ್ತಾರೆ, ನಾವೇ ತುಂಬ ದಿನ ಆಯಿತು ಹೋಗಿದ್ದಿಲ್ಲ. ಹಾಗಾಗಿ ಹೋಗ್ಬಿಟ್ಟು ಬರೋಣ ಒಂದು ಸಲ ಅಂತಂದು ಎಲ್ಲರೂ ರೆಡಿಯಾಗಿದ್ವಿ. ಬೆಳಿಗ್ಗೆನೇ 5 ಗಂಟೆಗೆ ಬಿಟ್ಟಿದ್ದು ನಾವು ಅಲ್ಲಿಂದ. ಎಲ್ಲನೂ ಒಂದು ಸಲ ಚೆಕ್ ಮಾಡ್ಕೊತಿದ್ವಿ, ಏನು ತೊಗೊಂಡಿಲ್ಲ ಚೆಕ್ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ನೋಡಿ ನಮ್ಮ ಬೇಬಿ ಸಿಟ್ಟು ಮಾಡ್ಕೊಂಡು ಒಂದು ಸೈಡ್ ನಿಂತು, ಒಂದು ಸ್ವಲ್ಪ ಎದಕ್ಕೋ ಗದ್ರಂಗಿಲ್ಲ ಗೈಸ್, ಎದಕ್ಕಾದ್ರೂ ಬೈಯೋಂಗಿಲ್ಲ. ಬೈದರೆ ಒಂದು ಸೈಡ್ ನಿಂತ್ಬಿಡ್ತಾರೆ ಸಿಟ್ಟು ಮಾಡಿಕೊಂಡು. ಇನ್ನು ಅಲ್ಲಿಂದ ನಾವು ಹೋಗೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ತುಂಬ ವೀಡಿಯೋ ಏನು ಮಾಡೋಕ್ಕಾಗಲಿಲ್ಲ ಗೈಸ್. ಅಲ್ಲೊಂದು ಕ್ಲಿಪ್ ಇಲ್ಲೊಂದು ಕ್ಲಿಪ್ ಅಷ್ಟೇ ತೆಗ್ದಿದ್ದೀನಿ, ಯಾಕಂದರೆ ನನಗೆ ಬಸ್ ಬರೋದಿಲ್ಲ. ಬಸ್ಸಲ್ಲಿ ಸ್ವಲ್ಪ ವಾಮಿಟ್ ಅದು ಆಗುತ್ತೆ. ಎಷ್ಟು ಮೆಡಿಸನ್ ತೊಗೊಂಡಿದ್ದೆ ಗೈಸ್, ಆದರೂ ತುಂಬ ದಿನ ಆದಮೇಲೆ ಟ್ರಾವೆಲ್ ಮಾಡ್ತಿದ್ದಿಲ್ಲ. ಅದಕ್ಕೇನಾದರೂ ಹಂಗಾಯ್ತು ಏನೋ, ವಾಮಿಟ್ ಅದು ಆಗಿ ಭಾಳ ಟಯರ್ಡ್ ಆಗಿಬಿಟ್ಟಿದ್ದೆ ನಾನು. ಹಾಗಾಗಿ ಜಾಸ್ತಿ ವೀಡಿಯೋ ಏನು ಮಾಡಿಲ್ಲ. ಅಲ್ಲೊಂದು ಕ್ಲಿಪ್ ಇಲ್ಲೊಂದು ಕ್ಲಿಪ್ ಇದೆ, ನೋಡ್ಕೊಂಬನ್ನಿ ಗೈಸ್. ನೋಡಿ ಇನ್ನೇನು ಹೊರಟ್ವಿ ನಾವು. ಇಲ್ಲಿಂದ ಹುಬ್ಳಿ ರೀಚ್ ಆದ್ವಿ. ಇದು ಹುಬ್ಳಿ ಕ್ಲಿಪ್ಪು, ಹೊಸೂರು ಬಸ್ ಸ್ಟ್ಯಾಂಡಲ್ಲಿ. ಅಲ್ಲಿಂದ 9 ಗಂಟೆಗೆ ಬಸ್ ಇತ್ತು ಗೈಸ್. 9 ಗಂಟೆಗೆ ಹೊರಟ್ವಿ ನಾವು. ಓಕೆ, ನಾವು ಕೊಡ್ಲಾಡ ರೀಚ್ ಆದ್ವಿ. ರೀಚ್ ಆದಮೇಲೆ ಹಣ್ಣು ಹೂವು ಕಾಯಿ ತೊಗೊತಾ ಇದ್ದೀವಿ ಗೈಸ್. ಅಲ್ಲೇನೂ ಅಷ್ಟೇನು ಸಿಗೋದಿಲ್ಲ, ನಮಗೂ ಅಷ್ಟು ಗೊತ್ತಿರಲಿಲ್ಲ. ನೋಡಿ ಇದು ನಮ್ಮ ಮನೆದೇವರು ಕೊಡ್ಲಾಡ ಈರಣ್ಣ. ಆಲ್ಮೋಸ್ಟ್ ಅಲ್ಲಿ ಹುಬ್ಳಿ ಹತ್ತತ್ರ ಇರೋರಿಗೆ ಗೊತ್ತಿರುತ್ತೆ ಅನಿಸುತ್ತೆ. ದೊಡ್ಡ ದೇವರೇ, ದೇವಸ್ಥಾನವೂ ತುಂಬ ದೊಡ್ಡದಾಗಿದೆ. ನಾವು ತುಂಬ ದಿನ ಆದಮೇಲೆ ಬಂದಿದ್ವಿ ಗೈಸ್. ನೋಡಿ ಗುಡಿಯಲ್ಲೇ ಒಂದು ಸ್ವಲ್ಪ ಪೂಜೆ ಅದನ್ನೆಲ್ಲ ಮಾಡಿಸ್ಕೊಂಡು ಸೈಡಿಗೆ ಆಂಜನೇಯನ ದೇವಸ್ಥಾನ ಇದೆ, ಅಲ್ಲಿ ಇನ್ನೂ ಸ್ವಲ್ಪ ಪ್ರಸಾದ ತೊಗೊಂಡು ಪೂಜೆ ಮಾಡಿಕೊಂಡು. ನೋಡಿ ಗುಡಿ ಎಷ್ಟು ಚೆನ್ನಾಗಿದೆ, ತುಂಬ ದೊಡ್ಡದು ಇದೆ ಗುಡಿನೂ. ಈ ಸೈಡ್ ಆಂಜನೇಯನ ದೇವಸ್ಥಾನ ಇದೆ, ಆ ಸೈಡ್ ಈರಣ್ಣನ ದೇವಸ್ಥಾನ ಇದೆ. ಕೊಡ್ಲಾಟಾಗಿ ಈರಣ್ಣ. ಬಸ್ಸೊಂದು ಟೈಮ್ ಸರಿಗಿದೆ ಗೈಸ್, ಬಸ್ ಎನಿ ಟೈಮ್ ಇಲ್ಲ. ಹಾಗಾಗಿ ನಾವು ಊಟಕ್ಕೆ ಹೊರಟ್ವಿ. ಊಟ ಚಪಾತಿ ಪಲ್ಯ ಅದನ್ನು ತೊಗೊಂಡಿದ್ದೆ, ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೆ ಬೇಗನೆ ಇದ್ದು. ಅಲ್ಲಿ ಸ್ವಲ್ಪ ಅದೇನೋ ಅಷ್ಟು ಸಿಗಂಗಿಲ್ಲ ಅಂತಂದು ಹುಡ್ರಿಗೋಸ್ಕರ ಮಾಡ್ಕೊಂಡಿದ್ದೆ, ಅದನ್ನ ಊಟ ಮಾಡ್ಕೊಂಡು. ನಮ್ಮ ಬೋಡಿ ಕಡಲೆ ಮಾಡೋದ್ರಲ್ಲಿ ನಂಬರ್ 1 ಗೈಸ್. ಓಕೆ, ಇನ್ನೇನು ಅಲ್ಲಿಂದ ಹೊರಟ್ವಿ ನಾವು. ಒಂದು ಸಲ ಗುಡಿನೆಲ್ಲ ತೋರಿಸ್ತೀನಿ. ಎಷ್ಟು ಗಾಳಿ ನೋಡಿ, ತಣ್ಣಗೆ ಗಾಳಿ ಬೀಸ್ತದೆ. ಬಿಸಿಲು ನೋಡಿ, ನಾವು ಹಬ್ಬ ಅಂದರೆ ಒಂದು 2 ತಿಂಗಳಾಗೈತೆ. ಎಷ್ಟು ಬಿಸಿಲು ಇನ್ನೂ ಇಷ್ಟಿಲ್ಲ, ಮಬ್ಬಿದೆ. ಆದರೂ ಮಳೆ ಇಲ್ಲದೆ ಒಂಥರ ಹೊರಗಟ್ಟಾಡೋದು ಖುಷಿನೇ. ಗೋವಾದಲ್ಲಿ ಫುಲ್ಲು ಮಳೆ ಇರುತ್ತಲ್ಲ, ಹಾಗಾಗಿ ಬೇಜಾರು. ದೊಡ್ಡ ಗುಡಿ ಗೈಸ್, ದೊಡ್ಡದು. ಚಪ್ಪಲ್ ಬರ್ಬಾರ್ದು ಜಿ ಹೋಗು. ಚಲು ಚಪ್ಪಲ. ಓಕೆ, ಇನ್ನೇನು ಹೊರಟ್ವಿ ಗೈಸ್. ನೋಡಿ ನೀರಿನ ಟ್ಯಾಂಕಿ ನೋಡಿದರೆ ನಮ್ಮ ಅಜ್ಜಿ ಊರೇ ನೆನಪಾಗುತ್ತೆ ನನಗೆ.
ನಾವು ಸಣ್ಣವರಿದ್ದಾಗೆಲ್ಲ ಹೋಗ್ತಾಯಿದ್ವಿ. ಈಗ ಎಲ್ಲಿ ನೀರಿನ ಟ್ಯಾಂಕಿ ಆ ಥರ ಏನು ಕಾಣೋಕ್ಕೆ ಸಿಗೋದಿಲ್ಲ. ಆದರೆ ಮಳೆ ಎಲ್ಲ ಬಂದು ಪಾಪ ಹೆಸ್ರೆಲ್ಲ ಭಾಳ ಕೆಟ್ಟೋಗ್ಬಿಟ್ಟಿದ್ವು ಗೈಸ್. ಹೆಸ್ರು ಕಾಳೆಲ್ಲ ಇಡೀ ಊರೇ ಹೆಸ್ರು ಹಾಕ್ಬಿಟ್ಟಿದ್ರು. ವಾಸನೆ ಬರ್ತಾಯಿದ್ವು. ಪಾಪ ಅವರು ಫೀಲಿಂಗ್ ಹೇಳೋಕ್ಕಾಗಲ್ಲ ನಮಗೆ. ಇನ್ನು ನಾವು ಹುಬ್ಳಿ ರೀಚ್ ಆದಮೇಲೆ ನಾವು ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ವಿ. ನಂಗೆ ವಾಮಿಟದಾಗಿ ತುಂಬ ಸುಸ್ತಾಗಿಬಿಟ್ಟಿತ್ತು. ಅಲ್ಲೆಲ್ಲ ಊಟ ಮಾಡ್ಕೊಂಬಂದ್ವಿ. ನಾನು ವಿಡಿಯೋ ಏನು ಮಾಡಲಿಲ್ಲ ಗೈಸ್, ತುಂಬ ಜಾಮ್ ಆಗಿಬಿಟ್ಟಿದ್ದೆ ನನಗೆ ಆಗ್ತಾನೇ ಇರಲಿಲ್ಲ. ಹಾಗಾಗಿ ನಾವು ವಿಡಿಯೋ ಏನು ಮಾಡಲಿಲ್ಲ. ಹುಬ್ಳಿ ರೀಚ್ ಆದ್ವಿ ನಾವು. ನೋಡಿ ನಮ್ಮ ಬೇಬಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ. ಅವಳಿಗೆ ಆ್ಯಕ್ಟಿವ್ನೆಸ್ ಇದನ್ನೇ ಇಲ್ಲ. ನಮಗೆ ಸುಸ್ತಾಗಿದ್ದ, ಅವಳಿಗೇನಾಗಿಲ್ಲ. ಇಲ್ಲಿ ನೋಡಿ ಹುಬ್ಳಿ ಹೊಸ ಬಸ್ ಸ್ಟ್ಯಾಂಡ್ ಇದು. ಗೋವಾ ಬಸ್ ನಿಂದಿರುತ್ತಲ್ಲ ಆ ಬಸ್ ಸ್ಟ್ಯಾಂಡ್. ಇಲ್ಲಿಂದ ಮುಂದೆ ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ. ನನ್ನ ಕೈಲಿ ಸುಸ್ತು ಆಗಿಬಿಟ್ಟಿತ್ತು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.